ಬಡ್ಡಿ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡುವ 50 ವರ್ಷದ ಸದಾನಂದನಿಗೆ ಕೂಲಿ ಕೆಲಸ ಮಾಡಿಕೊಂಡು ಪ್ರತಿದಿನ 300 ರೂಪಾಯಿ ಬಡ್ಡಿ ಕಟ್ಟುವಂತಹ ಚಂದ್ರಿಕನನ್ನು ಮದುವೆಯಾಗ್ಬೇಕು ಅನ್ನುವ ಕೆಟ್ಟ ಆಲೋಚನೆ ಇತ್ತು. ಅವನು ಕ್ಷಣ ಕೂಡ ಆಲೋಚನೆ ಮಾಡದೆ ಚಂದ್ರಿಕಾ ಇರುವ ಮಣ್ಣಿನ ಮನೆಗೆ ಕಾರಲ್ಲಿ ಬಂದ. ಬನ್ನಿ ಅಯ್ಯ, ಕೂತ್ಕೊಳ್ಳಿ ಹಾಗೆ ಅಂತ ಅಲ್ಲಿ ಇರುವ ಕುರ್ಚಿಯನ್ನು ತೋರ್ಸಿದ್ಲು. ಸದಾನಂದ ಕೂತ್ಕೊಂಡ. ನಾನೇ ನಿಮ್ನ ನೋಡ್ಲಿಕ್ಕೆ ಬರೋಣ ಅಂತ ಇದ್ದೆ, ಅಷ್ಟರಲ್ಲಿ ನೀವೇ ಬಂದ್ರಿ. ಕೂತ್ಕೊಳ್ಳಿ, ನಾನೋಗಿ ಬಡ್ಡಿ ಹಣ ತರ್ತೀನಿ. ಚಂದ್ರಿಕಾ, ನಾನ್ ಬಂದಿರೋದು ಬಡ್ಡಿ ಹಣ ತಗೊಳ್ಳಿಕ್ಕೆ ಅಲ್ಲ. ಏನಯ್ಯ ನೀವು ಮಾತಾಡ್ತಾ ಇದ್ದೀರಾ? ಬಡ್ಡಿ ಹಣಕ್ಕೋಸ್ಕರ ಅಲ್ವಾ? ನನ್ನ ಮನೆಯಲ್ಲಿ ಎಲ್ಲಿ ನೋಡಿದ್ರು ಅಲ್ಲಲ್ಲಿ ಲಕ್ಷ್ಮೀದೇವಿ ಇದೆ ಚಂದ್ರಿಕಾ. ಆದರೆ ನನಗೆ ಚೆನ್ನಾಗಿ ಅಡಿಗೆ ಮಾಡಿ ಕೊಟ್ಕೊಂಡು ನನ್ನನ್ನು ನೋಡುವ ನನಗೆ ಒಬ್ಳು ಹೆಂಡತಿ ಇಲ್ಲ. ಉದಯ್ಯ, ಸುಶೀಲಮ್ಮ ತುಂಬಾ ಒಳ್ಳೆಯವರು, ಒಳ್ಳೆ ಮನಸ್ಸಿರುವವರು. ಆ ದೇವ್ರು ಯಾವಾಗ್ಲೂ ಒಳ್ಳೆಯವರನ್ನು ಆದಷ್ಟು ಬೇಗ ಅವನತ್ರ ಕರ್ಕೋತಾನೆ. ದೇವರ ಬಳಿ ಹೋದಂತಹ ಸುಶೀಲನ ನೆನೆಸ್ಕೊಂಡು ಎಷ್ಟು ಚಿಂತೆ ಮಾಡಿದ್ರು ಅದ್ರಲ್ಲಿ ಏನು ಪ್ರಯೋಜನ ಇದೆ? ಅದರಿಂದ ದೀಪ ಕಸಕ್ಕಾಗಲ್ಲ, ಅಡಿಗೆ ಮನೆಯಲ್ಲಿ ಒಲೆನೂ ಉರಿಯಲ್ಲ, ನಾನು ಸಂತೋಷವಾಗಿರಕ್ಕಾಗಲ್ಲ. ಹೌದಯ್ಯ, ಅಮ್ಮವರ ಜಾಗವನ್ನು ಯಾರಿಂದನೂ ತುಂಬಿಸಲು ಸಾಧ್ಯವಿಲ್ಲ. ನೀನು ಆಲೋಚನೆ ಮಾಡಿದ್ರೆ ಅದು ಖಂಡಿತ ಸಾಧ್ಯ. ಹಾಗೆ ಹೇಳಿದಾಗ ಚಂದ್ರಿಕಾ ಸ್ವಲ್ಪ ಜೋರಾಗಿ ಕೋಪದಿಂದ, ಅಯ್ಯ ನೀವ್ ಏನ್ ಮಾತಾಡ್ತಿದ್ದೀರಾ? ಅರ್ಥ ಆಗ್ತಾ ಇದೆಯಾ? ನಾನು ತುಂಬಾ ಚೆನ್ನಾಗಿ ಆಲೋಚನೆ ಮಾಡಿನೇ ಈ ಮಾತು ಹೇಳ್ತಾ ಇದ್ದೀನಿ ಚಂದ್ರಿಕಾ. ನಿನ್ನ ಪಟ್ಟಣದ ತಂಗಿ ರಾಣಿ ಜೀವನಕ್ಕೋಸ್ಕರ ನನ್ನ ಜೊತೆ 10 ಲಕ್ಷಕ್ಕೆ ಈ ಮನೆನ ಇಟ್ಟು ಸಾಲ ತಗೊಂಡಿದೀಯಾ. ಅದಕ್ಕೆ ಅಲ್ವಾ ಅಯ್ಯ ನಾನು ಪ್ರತಿದಿನ ನಿಮ್ಗೆ ನನ್ಗೆ ತಿನ್ನಕ್ಕಿಲ್ಲದಿದ್ರು ಬಡ್ಡಿ ಕಟ್ಟೋದು. ಚಂದ್ರಿಕಾ, ನೀನು ನನ್ನ ಮದ್ವೆ ಮಾಡ್ಕೊಂಡ್ರೆ ನನಗೆ ಬಡ್ಡಿ ಕಟ್ಟುವ ಅವಶ್ಯಕತೆ ಇಲ್ಲ. ನಿನ್ನ ಮನೆನ ನಿನಗೆ ಹಿಂದಿರುಗಿಸಿ ಕೊಡ್ತೀನಿ. ಬೇಕಂದ್ರೆ ನಾನು ಮುಂದೆ ಕೂಡ ಸಂಪಾದನೆ ಮಾಡುವ ಹಣವನ್ನು ನಿನ್ನ ಉಪಯೋಗಕ್ಕೆ ನೀನು ಉಪಯೋಗ ಪಡಿಸ್ಕೋಬಹುದು. ನೀನು ಪ್ರತಿದಿನ ಸುಂದರವಾಗಿರ್ಬೋದು. ನಿನ್ನ ಸುಂದರಕ್ಕೋಸ್ಕರ ಎಷ್ಟು ಹಣವನ್ನು ಬೇಕಾದ್ರೂ ಖರ್ಚು ಮಾಡಬಹುದು. ನೀನು ಸಂತೋಷವಾಗಿದ್ದು ನನ್ನನ್ನು ಸಂತೋಷವಾಗಿ ಇರಿಸ್ಕೊಂಡ್ರೆ ಅಷ್ಟೇ ಸಾಕು. ಹೀಗೆ ಸದಾನಂದ ಹೇಳಿದಾಗ ಚಂದ್ರಿಕನಿಗೆ ತುಂಬಾ ಕೋಪ ಬಂತು. ಅಯ್ಯ, ನಿಮ್ಮ ವಯಸ್ಸೇನು? ನೀವು ಮಾತನಾಡುವ ಮಾತೇನು? ನಿಮ್ಮ ಕೆನ್ನೆಗೆ ಬಾರಿಸ್ಬೇಕು ಅನ್ಸುತ್ತೆ. ದೊಡ್ಡ ಮನುಷ್ಯ ಅಂತ ನಿಮ್ಮ ವಯಸ್ಸಿಗೆ ಮರ್ಯಾದೆ ಕೊಟ್ಟು ನನಗೆ ಹಣ ಕೊಟ್ಟಿದ್ದೀರಾ ಅಂತ ಒಂದೇ ಒಂದ್ ಕಾರಣಕ್ಕೆ ಸುಮ್ನಿದ್ದೀನಿ. ಕೋಪ ಮಾಡ್ಕೋಬೇಡ ಚಂದ್ರಿಕಾ. ಪಟ್ನದಲ್ಲಿ ರಾಣಿ ಜೀವನ ಮಾಡ್ತಾ ಇರುವ ನಿನ್ನ ತಂಗಿ ಅವಳ ಗಂಡನ್ ಜೊತೆ ಅವಳ ಅತ್ತೆ ಮನೆಯಲ್ಲಿ ಸಂತೋಷವಾಗಿ ಜೀವನ ಮಾಡ್ತಾ ಇದ್ದಾಳಲ್ವಾ? ನೀನು ಮಾತ್ರ ಎಷ್ಟು ದಿನ ಅಂತ ಇಲ್ಲಿ ಕಷ್ಟಪಟ್ಕೊಂಡು ಕೂಲಿ ಕೆಲಸ ಮಾಡಿ ಮಾಡಿ ಬಡ್ಡಿ ಹಣವನ್ನು ಕಟ್ತಾ ಇರ್ತೀಯ. ಆಗ ಚಂದ್ರಿಕಾ ಏನೋ ಮಾತನಾಡದೆ ಮನೆ ಒಳಗೆ ಹೋಗಿ ಬಡ್ಡಿ ಹಣವನ್ನು ತಂದು ಕೊಟ್ಲು. ಅಯ್ಯ, ಇಲ್ ನೋಡಿ, ನೀವು ದೊಡ್ಡವರು, ಈ ರೀತಿ ನನ್ನ ಬಗ್ಗೆ ಕೆಟ್ಟದಾಗಿ ಆಲೋಚನೆ ಮಾಡೋದು ತಪ್ಪು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನನ್ನ ಮನೆಯ ಸಾಲವನ್ನು ತೀರಿಸಿ ನನ್ನ ಮನೆ ಪತ್ರವನ್ನು ತಗೊಳ್ತೀನಿ. ಹಾಗೆ ಚಂದ್ರಿಕಾ ಹೇಳಿದಾಗ ಸದಾನಂದ ಹಣವನ್ನು ತೆಗೆದುಕೊಂಡು ತನ್ನೊಳಗೆ ತಾನೇ, ಇನ್ನ ಹೇಗೆ ನನ್ನ ದಾರಿಗೆ ತರಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಚಂದ್ರಿಕಾ ಹಾಗೆ ಅನ್ಕೊಂಡು ಕಾರಲ್ಲಿ ಹೊರಟೋದ. ಚಂದ್ರಿಕಾ ತುಂಬಾ ದುಃಖದಿಂದ ಕಣ್ಣಲ್ಲಿ ಕಣ್ಣೀರನ್ನು ತುಂಬಿಕೊಂಡು ಅವಳ ತಂದೆ ತಾಯಿ ಫೋಟೋ ಮುಂದೆ ಬಂದು, ನೋಡ್ದಮ್ಮ, ತಂದೆ ವಯಸ್ಸಲ್ಲಿರುವ ಸದಾನಂದನವರು ಮಾತು ನನ್ನವರು ಮದ್ವೆ ಮಾಡ್ಕೊಳ್ತಾರಂತೆ. ನನ್ನ ತಂಗಿ ಪಟ್ನದಲ್ಲಿ ರಾಣಿ ಹಾಗೆ ಜೀವನ ಮಾಡ್ಬೇಕು ಅಂತ ಅವ್ರ ಜೊತೆ ನನ್ ಸಾಲ ತಗೊಂಡೆ. ನನ್ ತಂಗಿ ಅವಳ ಗಂಡನ ಮನೆಯಲ್ಲಿ ರಾಣಿ ರೀತಿ ಜೀವನ ಮಾಡ್ತಾ ಇದ್ದಾಳೆ. ಆದ್ರೆ ನನ್ ಜೀವನನೇ ಹಾಗೆ ಅಂತ ಅವಳು ದುಃಖದಲ್ಲಿ ಅಳ್ತಾ ಇರುವಾಗ ರೈತ ವೀರಯ್ಯ ಬಾಳೆಹಣ್ಣನ್ನು ತೆಗೆದುಕೊಂಡು ಬಂದ. ಚಂದ್ರಿಕಮ್ಮ, ನೀವು ಕೇಳಿದ ಬಾಳೆಹಣ್ಣನ್ನು ತಂದಿದ್ದೀನಿ. ಚಂದ್ರಿಕಾ ಅವರ ಧ್ವನಿಯನ್ನು ಕೇಳಿ ಕಣ್ಣು ಒರೆಸಿಕೊಂಡು ಸ್ವಲ್ಪ ಹಣವನ್ನು ತೆಗೆದುಕೊಂಡು ಬಂದ್ಲು. ಆ ಬಾಳೆಹಣ್ಣು ನೋಡಿ ಚಂದ್ರಿಕನಿಗೆ ಇಷ್ಟವಾಯಿತು. ಅವಳು ಹಣವನ್ನು ತೆಗೆದು, ದೊಡ್ಡಯ್ಯ ತಗೊಳ್ಳಿ ಹಣ. ಅಯ್ಯೋ ಬೇಡಮ್ಮ, ನನಗೆ ಹಣ ಎಲ್ಲ ಬೇಡ. ಅವ ತಂದೆ ಆದ್ರೂ ಮಕ್ಕಳ ಜೊತೆ ತಂದ ಹಣ್ಣಿಗೋಸ್ಕರ ಹಣ ತಗೊಳ್ತಾರ? ನಂಗೆ ಬೇಡಮ್ಮ. ಬೇಕಂದ್ರೆ ತಂಗಿನ ನೋಡ್ಲಿಕ್ಕೆ ನೀನು ಪಟ್ನಕ್ಕೆ ಹೋಗ್ತಾ ಇದ್ದೀಯಲ್ವಾ? ನನ್ನ ಹೆಂಡತಿಗೆ ಕಾಲು ತುಂಬಾ ನೋವಾಗ್ತಿದೆ ಅಮ್ಮ, ಅದಕ್ಕೇನೆ ಅವಳಿಗೋಸ್ಕರ ಏನಾದ್ರೂ ಮದ್ದು ತಗೊಂಬ. ನೀನು ಪಟ್ನಕ್ಕೆ ಹೋಗ್ಲಿಕ್ಕೆ ಬೇಗ ಸಿದ್ಧಾಗಮ್ಮ, ನಾನು ಇಲ್ಲೇ ಕೂತಿರ್ತೀನಿ. ಪಟ್ನಕ್ಕೆ ಬಸ್ ಹಚ್ಚಿ ಕಳ್ಸಿ ಆಮೇಲೆ ಮನೆಗೆ ಹೋಗ್ತೀನಿ. ಅಯ್ಯೋ ಇಲ್ಲ ಬೇಡ, ಇನ್ನು ನಾನು ಪಟ್ನಕ್ಕೆ ಹೋಗಕ್ಕೆ ಸಮಯ ಆಗುತ್ತೆ. ನೀವು ಮನೆಗೆ ಹೋಗಿ, ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಬಸ್ಸಿಗೆ ಹೋಗ್ತೀನಿ. ಸರಿ ಅಮ್ಮ, ಹುಷಾರಾಗಿ ಹೋಗಿ ಬಾ. ಬರುವಾಗ ಅಜ್ಜಿಗೆ ನನ್ ಮದ್ದು ತಗೊಂಬರ್ಬೇಕು ಅಷ್ಟೇ ತಾನೇ, ತಗೊಂಬರ್ತೀನಿ ಹಾಗೆ ಹೇಳಿದಾಗ ವೀರಯ್ಯ ಅಲ್ಲಿಂದ ಹೊರಟೋದ್ರು. ಹೀಗೆ 2 ದಿನದ ನಂತರ
ಚಂದ್ರಿಕಾ ಪಟ್ಟಣದಲ್ಲಿ ಆಟೋದಲ್ಲಿ ಒಂದು ದೊಡ್ಡ ಮನೆಯ ಮುಂದೆ ಹೋಗಿ ಇಳಿದ್ಲು. 200 ರೂಪಾಯಿ ಕೊಡಿ ಹಾಗೆ ಹೇಳಿದಾಗ ಚಂದ್ರಿಕಾ 200 ರೂಪಾಯಿ ಕೊಟ್ಲು. ಆಟೋದವನು ಅಲ್ಲಿಂದ ಹೊರಟೋದ. ಆ ಮನೆಯ ಯಜಮಾನಿ ಸುವರ್ಣ ಚೆನ್ನಾಗಿ ಸೀರೆ ಉಟ್ಕೊಂಡು ಚಿನ್ನವನ್ನೆಲ್ಲ ಹಾಕಿಕೊಂಡು ಅಲ್ಲಿರುವ ಸೋಫಾ ಮೇಲೆ ಕೂತಿದ್ರು. ಚಂದ್ರಿಕನ ನೋಡಿ, ಯಾರಮ್ಮ ನೀನು? ನಿನ್ಗೆ ಯಾರ್ ಬೇಕು? ಶ್ಯಾಮಲಾ, ಆನಂದ, ವಿಕಾಸ್ ಹಾಗೆ ಹೇಳ್ತಾ ಇದ್ದಾಗ ಅವರೆಲ್ಲ ನನ್ನ ಮನೆಯ ಕೆಲ್ಸದವರು ಹಾಗೆ ಹೇಳಿದಾಗ ಚಂದ್ರಿಕಾ ಶಾಕ್ ಆಗಿ, ಕೆಲ್ಸದವ್ರಾ? ಹೌದಮ್ಮ, ಅವರು ನಮ್ಮ ಮನೆ ಕೆಲ್ಸದವರು. ಶ್ಯಾಮಲಾ ಅಡಿಗೆ ಮಾಡ್ತಾಳೆ, ಆನಂದ ತೋಟದ ಕೆಲ್ಸವನ್ನು ನೋಡ್ಕೋತಾನೆ, ಅವರ ಮಗ ವಿಕಾಸ್ ನಮ್ಮ ಮನೆ ಡ್ರೈವರ್. ಆಮೇಲೆ ಹರಿತಾ? ಓಹೋ, ಹರಿತಾನಾ? ನೆನ್ಪಿಗೆ ಬಂತು. ಹರಿತಾ ಕೂಡ ಮನೆ ಕೆಲ್ಸ, ಪಾತ್ರೆ ತುಳಿದು ಬಟ್ಟೆ ತುಳಿಯೋದು ಮಾಡ್ತಾಳೆ, ಅದ್ರ ಜೊತೆ ಬಾತ್ರೂಮ್ ಕೂಡ ತೊಳಿತಾಳೆ ಹಾಗೆ ಅಂತ ಹೇಳಿದ್ಲು. ಚಂದ್ರಿಕನಿಗೆ ತುಂಬಾ ದುಃಖ ಆಯ್ತು, ಕಣ್ಣೀರಾಗ್ತಾ ಇದ್ಲು. ತಂಗಿಯ ಮನೆಯವರು ಶ್ರೀಮಂತಿಕೆಯಿಂದ ಇದ್ದೀವಿ ಅಂತ ಸುಳ್ಳೇಳಿ ಅಧಿಕ ವರದಕ್ಷಿಣೆ ತಗೊಂಡಿದ್ದಾರೆ ಅಂತ ಅರ್ಥ ಮಾಡ್ಕೊಂಡ್ಲು. ಹೌದು, ಇಷ್ಟಕ್ಕೂ ನೀನ್ ಯಾರು ಅಂತ ಹೇಳಲಿಲ್ಲ ಹಾಗೆ ಕೇಳಿದಾಗ ಚಂದ್ರಿಕಾ, ನಾನು ಹರಿತನ ಅಕ್ಕ ಮೇಡಮ್, ನನ್ನ ಹೆಸರು ಚಂದ್ರಿಕಾ. ಓ, ಹಳ್ಳಿಯಲ್ಲಿ ಇದ್ಲಲ್ಲ ಆ ಅಕ್ಕನಾ? ಸರಿ ಹೋಗು, ಅವಳು ನನ್ ರೂಮ್ ನ ಕ್ಲೀನ್ ಮಾಡ್ತಿದ್ದಾಳೆ. ಮೇಡಮ್, ನಿಮ್ನ ನೋಡಿ ನಾನೊಂದ್ ಪ್ರಶ್ನೆ ಕೇಳ್ತೀನಿ, ಕೋಪ ಮಾಡ್ಕೊಳ್ಳಲ್ಲ ತಾನೆ? ನೀನು ಏನ್ ಕೇಳ್ತಿ ಅಂತ ನನ್ಗೆ ಗೊತ್ತು ಚಂದ್ರಿಕಾ. ಗೊತ್ತಾ? ಏನ್ ಮೇಡಮ್? ಮನೆ ಶ್ಯಾಮಲಾ ದೇವಿದು ಅಂತ, ಅವಳ ಗಂಡ ಬಿಸ್ನೆಸ್ ಮ್ಯಾನ್ ಅಂತ, ಅವರ ಮಗ ವಿಕಾಸ್ ಒಂದು ದೊಡ್ಡ ಕಂಪನಿಯಲ್ಲಿ ಪಾರ್ಟ್ನರ್ ಆಗಿ ಇದ್ದಾನೆ ಅಂತ ಹೇಳಿ ನಿನ್ ಜೊತೆ ತುಂಬಾ ವರದಕ್ಷಿಣೆ ತಗೊಂಡು ನಿನ್ ತಂಗಿನ ಮದ್ವೆ ಮಾಡ್ಕೊಂಡ್ರಲ್ವಾ? ಅದೆಲ್ಲ ಗೊತ್ತಾಗಿ ಯಾಕೆ ಮೇಡಮ್ ಅವ್ರನ್ನ ಇನ್ನು ಮನೇಲಿ ಇಟ್ಕೊಂಡಿದ್ದೀರಾ? ನನಗೆ ಸರಿಯಾದ ಕೆಲ್ಸದವರು ಸಿಗ್ಲಿಲ್ಲಮ್ಮ, ಅದಕ್ಕೇನೆ ಮನೇಲಿ ಇಟ್ಕೊಂಡಿದೀನಿ. ಸರಿ ಹೋಗಿ ನಿನ್ ತಂಗಿನ ನೋಡು ಹಾಗೆ ಹೇಳಿದಾಗ ಚಂದ್ರಿಕಾ ಹೋಗಿ ತಂಗಿನ ನೋಡಕ್ಕೋದ್ಲು. ಆಗ ಚಿನ್ನ ಏನು ಇಲ್ಲದೆ ಹರಿತಾ ಅರ್ಧೋಗಿರುವ ಬಟ್ಟೆ ಹಾಕೊಂಡು ಕಣ್ಣೀರ್ ಹಾಕೊಂಡು ಬಾತ್ರೂಮ್ ತೊಳಿತಿದ್ಲು. ಅದನ್ನು ನೋಡಿ ಚಂದ್ರಿಕಾ ಕಣ್ಣೀರ್ ಹಾಕಿಕೊಂಡು ಅಳುತ್ತಾ ತಂಗಿ ಹಾಗೆ ಕರೆದಾಗ ಬಾತ್ರೂಮ್ ತೊಳಿತಾ ಇದ್ದ ಹರಿತಾ ಆ ಧ್ವನಿಯನ್ನು ಕೇಳಿ ಮೇಲೆ ನೋಡಿದ್ಲು. ಅಕ್ಕನ ನೋಡಿದ ಸಂತೋಷದಿಂದ ಮಾಡುವ ಕೆಲಸವನ್ನು ಅಲ್ಲೇ ಬಿಟ್ಟು ಅಕ್ಕನ ಬಳಿ ಬಂದ್ಲು. ಅಕ್ಕ, ಇವಾಗಷ್ಟೇ ಬರ್ತಾ ಇದ್ದೀಯಾ ಹಾಗೆ ಅಂತ ಅಕ್ಕನ ಬಳಿ ಬಂದ್ಲು. ಚಂದ್ರಿಕನ ಕಣ್ಣೀರನ್ನು ನೋಡಿ, ನೋಡ್ದ ಅಕ್ಕ, ನನ್ನ ಪಟ್ಟಣದ ರಾಣಿ ಜೀವನ? ಹೌದು ಕಣೆ, ನಿನ್ನ ರಾಣಿ ಜೀವನ ನೋಡಿ ನನ್ನ ಕಣ್ಣು ತುಂಬಾ ಸಂತೋಷ ಪಡ್ತಿದೆ, ಮನಸ್ಸಿಗೆ ರೆಕ್ಕೆ ಬಂದಿದೆ. ಇದನ್ನ ನೋಡ್ಲಿಕ್ಕೇನ ಕಣೆ ನನ್ ಜೀವಂತವಾಗಿರೋದು. ಅಳ್ಬೇಡಕ್ಕ, ನಿನ್ ಮಾತ್ ಕೇಳದೆ ನನಗೆ ಇದೇ ಜೀವನ ಬೇಕು ಅಂತ ನೀನ್ ನೋಡಿರುವ ಸಂಬಂಧ ಕೂಡ ಬೇಡ ಅಂತ ನಾನೇ ತಾನೇ ಮದ್ವೆ ಮಾಡ್ಕೊಂಡೆ. ನಿನ್ನ ಅತ್ತೆ ಮಾವ ಆದ್ರೂ ನಿನಗೆ ನಿಜ ಹೇಳಿಲ್ಲ, ನೀನು ಮದ್ವೆ ಮಾಡ್ಕೊಂಡ ವಿಕಾಸ್ ಆದ್ರೂ ನಿನ್ಗೆ ನಿಜ ಹೇಳಿಲ್ವಾ ಕಣೆ? ಇಲ್ಲ ಅಕ್ಕ, ನಾನು ಏನಾದ್ರೂ ಕೇಳಿದ್ರೆ ಅವರು ಹೊಡಿತಾರೆ, ಅತ್ತೆ ಮಾವನು ಹೊಡಿತಾರೆ. ನೀನು ನಿನ್ ಮನ್ಸಲ್ಲಿ ನಿನ್ ತಂಗಿ ಪಟ್ನದಲ್ಲಿ ರಾಣಿ ತರ ಜೀವನ ಮಾಡ್ತಿದ್ದಾಳೆ ಅನ್ಕೊಂಡಿದ್ದೀಯಾ? ಅದಕ್ಕೇನೆ ನಾನ್ ನಿನ್ಗೆ ಹೇಳಲಿಲ್ಲ ಅಕ್ಕ. ನಿನಗೆ ಈ ಜೀವನ ಇಷ್ಟ ಆಯ್ತಾ ತಂಗಿ? ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಡೈವರ್ಸ್ ಕೊಡ್ಸ್ತೀಯ ಅಕ್ಕ? ಅದಲ್ಲ ತಂಗಿ. ಅಕ್ಕ, ಯಾರ ಜೀವನದಲ್ಲಿ ಹೇಗೆ ಬರ್ದಿದ್ಯೋ ಆ ಜೀವನ ಅನ್ಭವಿಸ್ಲೇಬೇಕು ತಾನೆ. ಹಣೆ ಬರಹದಲ್ಲಿ ಹೀಗೇನೆ ಬರ್ದಿದೆ, ನಾನು ಕಷ್ಟ ಪಡ್ಲೇಬೇಕಲ್ವಕ್ಕ. ನಿನ್ ಮಾತ್ರ ಹಳ್ಳಿಗೆ ಹೋಗಿ ಜನರತ್ರ ನನ್ ತಂಗಿ ರಾಣಿ ರೀತಿ ಜೀವನ ಮಾಡ್ತಿದ್ದಾಳೆ ಅಂತ ಸುಳ್ಳು ಹೇಳಕ್ಕ. ನಾನ್ ಹೇಗಿದ್ದೀನಿ ಅಂತ ನಿಂಗ್ ಗೊತ್ತಾಯ್ತಲ್ಲ, ಇನ್ನು ನನ್ನ ಮರ್ತ್ ಬಿಡಕ್ಕ. ಆವಾಗ ಸುವರ್ಣ ಅಲ್ಲಿಗೆ ಬಂದ್ರು. ಅಮ್ಮ ಹರಿತಾ, ನಿನ್ ಅಕ್ಕನಿಗೆ ಊಟ ಕೊಡು, ಹಾಗೆ ಮಾತಾಡಿ ಕಳಿಸ್ಬಿಡ್ತೀಯಾ? ಅಕ್ಕನಿಗೆ ಹಸಿವಿಲ್ಲ ಅಂತೆ ಮೇಡಮ್, ಇವಾಗ್ಲೇ ಹೊರಡ್ತೀನಿ ಅಂತ ಹೇಳ್ತಿದ್ದಾಳೆ. ಅದೇನು ಚಂದ್ರಿಕಾ, ಇವಾಗ ತಾನೇ ಬಂದಿದ್ದು, ನಿನ್ನ ತಂಗಿ ಗಂಡ ಅವಳ ಅತ್ತೆ ಮಾವನ ನೋಡದೆ ಹಾಗೆ ಹೋಗ್ತೀಯಾ? ನಾನು ಕೂಡ ನನ್ನ ಅಕ್ಕನ ಹತ್ರ ಅದೇ ಹೇಳ್ದೆ ಮೇಡಮ್, ಅವಳು ಇವಾಗ ಊರಿಗೆ ಹೋಗ್ತೀನಿ, ಇನ್ನೊಂದ್ಸಲ ಬರುವಾಗ ನೋಡ್ಕೊಳ್ತೀನಿ ಅಂತಿದ್ದಾಳೆ. ಸರಿ ಚಂದ್ರಿಕಾ, ಹುಷಾರಾಗಿ ಹೋಗಿ ಬಾ. ಹರಿತಾ, ಬಾತ್ರೂಮ್ ಎಲ್ಲ ತೊಳೆದಾದ್ಮೇಲೆ ನನ್ ಸೀರೆಗೆ ಗಂಜಿ ಹಾಕಿ ಐರನ್ ಮಾಡು. ಸರಿ ಮೇಡಮ್ ಹಾಗೆ ಹೇಳಿದಾಗ ಸುವರ್ಣ ಅಲ್ಲಿಂದ ಹೊರಟೋದ್ಲು. ಹರಿತಾ ಸಮಯವನ್ನು ವ್ಯರ್ಥ ಮಾಡದೆ ಚಂದ್ರಿಕನ ಕರ್ಕೊಂಡು ಹೊರಗಡೆ ಬಂದ್ಲು. ಅಕ್ಕ, ಇಲ್ಲಿಂದ ಹೊರಟೋಗು, ಸದಾನಂದನಿಗೆ ಈ 2 ಲಕ್ಷ ಹಣವನ್ನು ಕೊಟ್ಬಿಡು. ಅಕ್ಕ, ಸುವರ್ಣ ಮೇಡಮ್ ಹತ್ರ ಕೇಳ್ದೆ, ಈ ಹಣ ಕೊಟ್ರು, ಈ ಹಣವನ್ನು ತೀರಿಸಿದ ನಂತರ ಪುನಃ ಅವ್ರ ಜೊತೆ ಸಾಲ ತಗೊಳ್ಳೋಣ. ಸದಾನಂದನಿಗೆ ಪುನಃ ಹಣವನ್ನು ಕೊಡ್ಬೋದು, ನೀನು ಹೊರಡು ಹಾಗೆ ಹೇಳಿದಾಗ ಚಂದ್ರಿಕಾ ಅಲ್ಲಿಂದ ಹೊರಟು ಸದಾನಂದನಿಗೆ ಕೊಡ್ಬೇಕಾದ ಹಣವನ್ನು ಕೊಟ್ಲು. ಹೀಗೆ ಹಳ್ಳಿಯಲ್ಲಿ ಅಕ್ಕ, ಪಟ್ಟಣದಲ್ಲಿ ತಂಗಿ, ಹೀಗೆ ಕಷ್ಟದಲ್ಲೇ ಜೀವನವನ್ನು ಮಾಡ್ತಾ ಇದ್ರು. ಇದೇ ಈ ದಿನದ ಕತೆ. ಮತ್ತೆ ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ. ದೇವಾಪುರ ಗ್ರಾಮದಲ್ಲಿ ಚಂದ್ರಿಕಾ, ಹರಿತಾ ಎನ್ನುವ ಅಕ್ಕ ತಂಗಿಯರು ಇದ್ರು. ಸಿಕ್ಕಿದ ಕೆಲಸಕ್ಕೆ ಹೋಗಿ ಬಂದ ಹಣದಲ್ಲಿ ಒಂದು ಮಣ್ಣಿನ ಮನೆಯಲ್ಲಿ ಜೀವನ ಮಾಡ್ತಾ ಇದ್ರು. ಅವರ ಒಳ್ಳೆ ಗುಣದಿಂದ ಊರಲ್ಲಿರುವ ಜನರು ಅವರ ಮೇಲೆ ಒಳ್ಳೆ ಅಭಿಪ್ರಾಯದಿಂದ ಅವರನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು.
ಎಲ್ಲಿ ನೋಡಿದ್ರು ಹಚ್ಚ ಹಸಿರಿನಿಂದ ಕೂಡಿದ ಹೊಲ, ತುಂಬಿರುವ ನದಿ, ಬರ್ತಾ ಇರುವ ನೀರು, ಸಂತೋಷ ತುಂಬಿದ ಮುಖದಲ್ಲಿ ಜನರು ಓಡಾಡ್ತಾ ಇದ್ರು. ಒಂದು ದಿನ ಅಕ್ಕ ತಂಗಿಯರಿಗೆ ತುಂಬಾ ಚೆನ್ನಾಗಿ ಗೊತ್ತಿದ್ದ ಸುಜಾತ ಅಲ್ಲಿಗೆ ಬಂದ್ಲು. ಸುಜಾತ ಅವರಿಗೆ ಅತ್ತೆಯಾಗ್ಬೇಕು. ಏನತ್ತೆ ಇಲ್ಲಿಗೆ ಬಂದಿದ್ದೀರಾ? ಅಕ್ಕ, ಜಗಳ ಆಡ್ಲಿಕ್ಕೆ ಇವರಿಗೆ ಯಾರು ಸಿಕ್ಕಿರೋದಿಲ್ಲ, ಅದಕ್ಕೆ ನಮ್ಮತ್ರ ಬಂದಿದ್ದಾರೆ. ಹಾಗೆ ಹೇಳಿದಾಗ ಸುಜಾತನಿಗೆ ಕೋಪ ಬಂತು. ಅಕ್ಕ ತಂಗಿಯರು ಇಬ್ಬರು ಗುಸುಗುಸು ಅಂತ ಹೇಳ್ಕೊಂಡು ನಗ್ತಾ ಇದ್ರು. ಅವರನ್ನು ನೋಡಿ ಸುಜಾತ ಕೋಪದಿಂದ, ಹೀಗೆ ದುರಂಕಾರದಿಂದ ಮಾತಾಡಿದ್ರೇನೆ ನನ್ನ ಹೊಟ್ಟೆ ಹುರಿಯೋದು. ಹಾಗಾದ್ರೆ ಸ್ವಲ್ಪ ಆ ಕಡೆ ಕೂತ್ಕೊಳ್ಳಿ ಅತ್ತೆ, ಗ್ಯಾಸ್ ಬೇರೆ ಖಾಲಿ ಆಗಿದೆ, ನಾವು ಅಡ್ಗೆ ಮಾಡ್ಕೋತೀವಿ. ಇವತ್ ಯಾಕೋ ತುಂಬಾ ಹಸಿವಾಗ್ತಿದೆ. ನೀನು ಮನೇಲಿದ್ದೀಯ ಅಂತ ಗೊತ್ತಿಲ್ದೆ ಬಂದ್ಬಿಟ್ಟೆ. ನಾನಿವಾಗ ಮನೇಲಿದ್ದೀನಿ ಅಂತ ಗೊತ್ತಾಯ್ತಲ್ವಾ? ಅವಾಗ ಏನೇ ಹೇಳ್ತಿದೀಯಾ, ನನ್ನ ಇಲ್ಲಿಂದ ಹೋಗು ಅಂತಿದೀಯಾ? ನಿಮಗೆ ಅರ್ಥ ಆದ್ರೆ ಸರಿ. ಚಂದ್ರಿಕಾ, ನಿನ್ ತಂಗಿ ಹಾಗೆ ನಗ್ತಾ ಇದ್ರೆ ಏನೇ ನೋಡ್ಕೊಂಡು ನೀನು ನಗ್ತಾ ಇದ್ದೀಯಾ? ದೊಡ್ಡವ್ರ ಜೊತೆ ಹಾಗೆ ಮಾತಾಡ್ಬಾರ್ದು ಅಂತ ಬುದ್ಧಿ ಹೇಳ್ಬಾರ್ದಾ? ತಂಗಿ ಅಷ್ಟೊಂದು ಅಭಿಮಾನದಿಂದ ಮಾತಾಡುವಾಗ ನಾನು ಏನ್ ಹೇಳದತ್ತೆ? ಹೀಗೆ ಚಂದ್ರಿಕಾ ಹೇಳಿದಾಗ ಸುಜಾತ ದುಃಖದಿಂದ ಕಣ್ಣೀರಾಕುತ್ತಾ, ಅಯ್ಯೋ ತಂದೆ ತಾಯಿ ಇಲ್ಲದ ಮಕ್ಳಲ್ವಾ, ನನ್ ಮನೆ ಸೊಸೆಂದಿರಾಗಿ ಮಾಡ್ಕೊಳ್ಳೋಣ ಅಂತ ನಾನ್ ಆಲೋಚನೆ ಮಾಡಿದ್ರೆ ಅತ್ತೆ ಅಂತ ಕೂಡ ನೋಡದೆ ಹೀಗೆ ಅವಮಾನ ಮಾಡ್ತಿದ್ದೀರಾ? ಹಾಗೆ ಹೇಳಿದಾಗ ಅಕ್ಕ ತಂಗಿಯರಿಬ್ಬರು ಜೋರಾಗಿ ನಗ್ತಾ ಇದ್ರು. ಸುಜಾತನಿಗೆ ಕೋಪ ಬಂತು. ಏನ್ರೇ ಹೀಗೆ ಜೋರಾಗಿ ನಗ್ತಾ ಇದ್ದೀರಾ? ನನ್ ಮಕ್ಳಿಗೇನು ಚೆನ್ನಾಗ್ತಾನೆ ಇದ್ದಾರೆ. ನಿಮ್ಮ ಮಕ್ಕಳಿಗೆ ಬುದ್ಧಿ ಇಲ್ಲ, ಹಣ ಇಲ್ಲ, ಕೆಲ್ಸನೂ ಇಲ್ಲ. ಅದು ಮಾತ್ರ ಅಲ್ಲ ಅತ್ತೆ, ನಿಮ್ ಮಕ್ಕಳಿಗೆ ನಾಚಿಕೆ ಜಾಸ್ತಿ, ಕೆಲಸ ಮಾಡಕ್ಕಾಗಲ್ಲ, ಸೋಂಬೇರಿತನ ಜಾಸ್ತಿ, ನಾಚಿಕೆ ಕೂಡ ಜಾಸ್ತಿನೇ. ಪುನಃ ಚಂದ್ರಿಕಾ ಹರಿತಾ ನಗ್ತಾ ಇದ್ರು. ಅದನ್ನು ನೋಡಿ ಸುಜಾತ ಕೋಪದಿಂದ ಹಲ್ ಕಚ್ತಾ ಇದ್ಲು. ಅತ್ತೆ, ಬಾಯಲ್ಲಿ ಹಲ್ಲಿರ್ಲಿ, ಮನೆಗೋಗಿ ಮಾವನ ಕಚ್ಬೇಕಲ್ವಾ? ಹೀಗೆ ಹರಿತಾ ಹೇಳಿದಾಗ ಸುಜಾತನಿಗೆ ಕೋಪ ಬಂದು ಅವರ ಮನೆಯಿಂದ ಮಾತನಾಡದೆ ಹೊರಗೆ ಬಂದು ನಡ್ಕೊಂಡೋಗ್ತಿದ್ಲು. ಹೇಗಾದ್ರೂ ನನ್ನ ಮಕ್ಕಳ ಕೈಯಿಂದ ನಿಮ್ ಕುತ್ತಿಗೆಗೆ ತಾಳಿ ಕಟ್ಸಿ ನನ್ನ ಮನೆ ಸೊಸೆಯಾಗಿ ಕರ್ಕೊಂಡೋಗಿ ಆಮೇಲೆ ನಿಮ್ಮನ್ನ ಚೆಂಡಾಟ ಆಡ್ತೀನಿ. ಹೀಗೆ ತನ್ನೊಳಗೆ ತಾನೇ ಮಾತಾಡ್ಕೊಂಡೋಗ್ತಾ ಇದ್ರು. ಅಕ್ಕ ತಂಗಿಯರಿಬ್ಬರು ನಗುತ್ತಾ, ಯಾಕೆ ತಂಗಿ, ಸುಜಾತ ಅತ್ತೆ ಬಂದಾಗ ಎಲ್ಲ ಹೀಗೆ ಮಾಡ್ತಾ ಇದ್ದೀಯಾ? ಮತ್ತೆ ಇನ್ನೇನಕ್ಕ ಪದೇ ಪದೇ ಮನೆಗ್ ಬರೋದು? ಅವರ ಮಕ್ಕಳ ಬಗ್ಗೆ ನಮಗ್ ಗೊತ್ತಿಲ್ವಾ? ದೊಡ್ಡ ಯುವರಾಜನನ್ನು ಹೆತ್ತಿರುವ ಹಾಗೆ ಏನೇನೋ ಮಾತಾಡ್ತಾರೆ. ಅವರಿಗೆ ಬೇರೆ ಕೆಲ್ಸ ಇಲ್ವಾ? ನಮ್ಮನೇಲಿ ನಮಗ್ ಕೆಲ್ಸ ಇರಲ್ವಾ? ಆದ್ರೂ ಅವರು ವಯಸ್ಸಲ್ಲಿ ದೊಡ್ಡವರು. ನಮ್ಮ ತಂದೆ ತಾಯಿ ಇರುವಾಗ ಅವ್ರ ಜೊತೆ ಚೆನ್ನಾಗಿದ್ರು. ನಮಗೆ ಅತ್ತೆ ಬೇರೆ ಆಗ್ಬೇಕು. ಅದು ಮಾತ್ರ ಅಲ್ಲದೆ ಸೋಂಬೇರಿಯಾದ ಅವ್ರ ಮಕ್ಕಳನ್ನ ಯಾರೂ ಕೂಡ ಮದ್ವೆ ಮಾಡ್ಕೊಳ್ಳೋದಿಲ್ಲ ಅಂತ ಅವ್ರಿಗೇನು ಗೊತ್ತಿಲ್ವಾ? ಯಾವುದು ಏನೇ ಆದ್ರೂ ಕೆಲ್ಸಕ್ಕೋದ್ರೇನೆ ನಾವು ಸರಿಯಾಗದಕ್ಕ. ಈ ಅತ್ತೆ ತಲೆನೋವು ನಮ್ಮಿಂದ ತಡ್ಕೊಳಕ್ಕಾಗಲ್ಲ. ಹೌದು ತಂಗಿ, ಲಿಂಗಯ್ಯವರು ಕೆಲ್ಸಕ್ ಬನ್ನಿ ಅಂತ ಹೇಳಿದ್ರಲ್ವಾ, ಸರಿ ಬಾ ಹೋಗೋಣ. ಹಾಗೆ ಅವರಿಬ್ಬರು ಮಧ್ಯಾಹ್ನದ ಊಟವನ್ನು ತೆಗೆದುಕೊಂಡು ಲಿಂಗಯ್ಯ ಅವರ ಹೊಲಕ್ಕೆ ಕೆಲ್ಸ ಮಾಡ್ಲಿಕ್ಕೆ ಅಂತ ಹೋದ್ರು. ಹೀಗೆ ದಿನ ಕಳೀತಾ ಇತ್ತು. ಅಷ್ಟರಲ್ಲಿ ಬೇಸಿಗೆ ಕಾಲ ಬಂತು. ಅಕ್ಕ ತಂಗಿಯರಿಬ್ಬರು ಮನೆಯ ಹೊರಗಡೆ ಮಂಚ ಹಾಕೊಂಡ್ ಮಲ್ಕೊಂಡಿದ್ರು. ಆಕಾಶದಲ್ಲಿರುವ ಚಂದಮಾಮನನ್ನು ನೋಡಿ ಸಂತೋಷದಿಂದ ಮಾತಾಡ್ಕೊಂಡು ಮುಂದಿನ ಜೀವನದ ಬಗ್ಗೆ ಮಾತಾಡ್ತಿದ್ರು. ಅಕ್ಕ, ನಾವೊಂದ್ 2-3 ದಿನ ಪಟ್ಟಣಕ್ಕೆ ಹೋಗೋಣ. ಹಾಗೆ ಹೇಳಿದಾಗ ಚಂದ್ರಿಕಾ ಆಶ್ಚರ್ಯದಿಂದ, ಪಟ್ನಕ್ಕೆ ಯಾಕಮ್ಮ? ಕೆಲ್ಸ ಮಾಡ್ಕೊಂಡು ಬದುಕಕ್ಕ? ಇವಾಗ ಊರಲ್ಲಿ ಚೆನ್ನಾಗಿತಾನೆ ಇದ್ದೀವಿ. ಬಿಸ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ ಅಂತೆ. ವಾತಾವರಣದಲ್ಲಿ ಕೂಡ ಹೇಳ್ತಾ ಇದ್ದಾರಕ್ಕ. ದೊಡ್ಡವರೆಲ್ಲ ಹೇಳ್ತಾ ಇರ್ತಾರೆ, ಬಿಸಿಲು ಕಾಲ ಬಂದ್ರೆ ಬರಡು ಭೂಮಿಯಾಗ್ಬಿಡುತ್ತೆ ಅಂತ. ಆಮೇಲೆ ಹಳ್ಳಿಯಲ್ಲಿ ಕೂಡ ಮಾಡ್ಲಿಕ್ಕೂ ಕೆಲ್ಸ ಇರೋದಿಲ್ಲ. ನೀರು ಇಲ್ದೆ ಹೊಲದಲ್ಲಿ ಕೂಡ ಏನೂ ಹಾಕಕ್ಕಾಗಲ್ಲ. ಹೀಗೆ ಮಾತಾಡ್ತಾ ಇದ್ದಾಗ ಮಂಚದ ಪಕ್ಕದಲ್ಲೇ ಸುಜಾತ ನಿಂತಂಗೆ ಆಯಿತು. ಅಷ್ಟೇ, ಅಕ್ಕ ತಂಗಿಯರಿಬ್ಬರು ಆಶ್ಚರ್ಯದಿಂದ ಎದ್ದು ಕೂತ್ರು. ಚಂದ್ರಿಕಾ, ಹರಿತಾ, ನನ್ ಮಕ್ಕಳನ್ನ ಮದ್ವೆ ಮಾಡ್ಕೊಳ್ಳಿ. ಆಮೇಲೆ ಬಿಸಿಲು ಕಾಲ ಬಂದ್ರು ಸರಿ, ಮಳೆಕಾಲ ಬಂದ್ರು ಸರಿ, ಚಳಿಕಾಲ ಬಂದ್ರು ಸರಿ, ನೀವು ಎಲ್ಲೂ ಹೋಗದೆ ನನ್ ಮಕ್ಕಳು ನಿಮ್ನ ಮನೆಯಲ್ಲೇ ಕೂರ್ಸಿ ಅವ್ರು ಸಂಪಾದನೆ ಮಾಡಿ ತಂದಾಕ್ತಾರೆ. ನಾನು ಚೆನ್ನಾಗಿ ನೋಡ್ಕೋತೀನಿ. ಹೀಗೆ ಸುಜಾತನ ಮಾತು ಕೇಳಿ ಹರಿತನಿಗೆ ಮತ್ತಷ್ಟು ಕೋಪ ಬಂತು. ಅವಳು ಕೋಪದಿಂದ, ನಿಮ್ಮ ಕತ್ತಿ ಇಸ್ಕಿ ನಿಮ್ನ ಕೊಂದ್ಬಿಡ್ಲಾ? ಸುಜಾತ ಎದುರ್ತಾ ಇದ್ಲು. ಇವಾಗ ಕೂಡ ಯಾಕತ್ತೆ, ಸುಮ್ನೆ ಮನೆಗೋಗಿ. ಅದಲ್ಲ ಚಂದ್ರಿಕಾ, ನನ್ ಮಕ್ಕಳನ್ನ ನೀವೇ ಮದ್ವೆ ಮಾಡ್ಕೊಳ್ಳೋದಿದ್ರೆ ನನ್ ಮಕ್ಕಳ ಬಗ್ಗೆ ಗೊತ್ತಾಗಿ ಬೇರೆ ಯಾರಾದ್ರೂ ಮದ್ವೆ ಮಾಡ್ಕೋತಾರ ಹೇಳಿ? ಹಾಗೆ ಹೇಳಿದಾಗ ಚಂದ್ರಿಕಾ ಮತ್ತು ಹರಿತಾ ಎದ್ದು ನಿಂತ್ರು. ಚಂದ್ರಿಕಾ, ನೀವು ಬುದ್ಧಿವಂತ ಹೆಣ್ಮಕ್ಳು. ನೀವು ಮಾತ್ರ ನನ್ ಮಕ್ಕಳನ್ನ ಮದ್ವೆ ಮಾಡ್ಕೊಂಡು ಅವ್ರನ್ನ ಸರಿಯಾಗಿ ದಾರಿಗೆ ತರ್ತೀರಾ ಅಂತೇನೆ ನೀವು ಚೀ ಥೂ ಅಂತ ಉಗ್ದ್ರು ಕೂಡ ನಾನ್ ನಿಮ್ ಮನೆ ಹತ್ರ ಬಂದ್ ನಿಲ್ಲೋದು. ಹೀಗೆ ಸುಜಾತ ಕಣ್ಣೀರ್ ಹಾಕುತ್ತಾ ಅಲ್ಲಿ ನಿಂತು ಅಳ್ತಾ ಇದ್ಲು. ಆವಾಗ
ತಾಯಿ ಮನ್ಸು ಏನು ಅಂತ ಹರಿತಾ ಮತ್ತು ಚಂದ್ರಿಕನಿಗೆ ಅರ್ಥವಾಯಿತು. ಸಮಾಧಾನವಾಗಿ ಹೇಳ್ಬೇಕು ಅಂತ ಚಂದ್ರಿಕಾ ಹೀಗೆ ಹೇಳಿದ್ಲು. ಅತ್ತೆ, ನಾವೇನು ಬುದ್ಧಿವಂತ ಹುಡುಗಿರಲ್ಲ ಅತ್ತೆ, ನಾವು ತುಂಬಾ ಬಡವರು. ಇನ್ ಮುಂದೆ ಯಾವಾಗ್ಲೂ ನನ್ ಮಕ್ಕಳನ್ನ ಮದ್ವೆ ಮಾಡ್ಕೊಳ್ಳಿ ಅಂತ ನಮಗೂ ಹೇಳ್ಬೇಡಿ ಅತ್ತೆ, ನಮಗೂ ತುಂಬಾ ಬೇಜಾರಾಗುತ್ತೆ. ಇನ್ ಮುಂದೆ ಇದ್ರ ಬಗ್ಗೆ ಮಾತೇ ಆಡ್ಬೇಡಿ. ಅದಲ್ಲ ಚಂದ್ರಿಕಾ, ನೀನು ದೊಡ್ಡವಳು, ನೀವು ಬಿಡಿ ಅತ್ತೆ, ಇನ್ ಮುಂದೆ ನಾವು ಅದ್ರ ಬಗ್ಗೆ ಏನು ಹೇಳೋದಿಲ್ಲ, ನೀವು ಮಾತಾಡ್ಬೇಡಿ. ಹಾಗೆ ಹೇಳಿದಾಗ ಸುಜಾತ ಅಲ್ಲಿಂದ ಹೊರಟು ಹೋದ್ರು. ಆ ನಂತರ ಅಕ್ಕ ತಂಗಿಯರು ಇಬ್ಬರು ಮಂಚದ ಮೇಲೆ ಮಲ್ಕೊಂಡು ಆಲೋಚನೆ ಮಾಡ್ತಿದ್ರು. ನಮ್ನ ಮದುವೆ ಮಾಡ್ಕೋಬಾರ್ದು ಅಂತ ಅವ್ರ ಮಕ್ಳು ನಮ್ನ ಎದುರಿಸಿದ್ರು ಅಂತ ಯಾಕಕ್ಕ ನೀನು ಅತ್ತೆ ಜೊತೆ ಹೇಳಲಿಲ್ಲ? ಹೇಳ್ಬೇಕಾಗಿತ್ತು ತಾನೆ. ಹೇಳಿದ್ರೆ ಜಗಳ ಆಗುತ್ತೆ ತಂಗಿ, ಅಣ್ಣ ತಮ್ಮಂದಿರಿಬ್ರು ನಮ್ಮ ಮೇಲೆ ಕೋಪ ಪಡ್ತಾರೆ, ನಮ್ಮ ಮೇಲೆ ವೈರತ್ವವನ್ನು ಇಟ್ಕೋತಾರೆ. ಅದೆಲ್ಲ ನಮ್ಗೆ ಯಾಕೆ ಹೇಳು? ಇಷ್ಟ ಇಲ್ಲ ಅಂತ ಹಾಗೇನೆ ಹೇಳ್ಬಿಡೋದು ಒಳ್ಳೆ ತಾನೆ. ಇವಾಗ ಮದ್ವೆ ಬಗ್ಗೆ ಎಲ್ಲ ಬಿಟ್ಟು ನಾವು ನಮ್ಮ ಮುಂದಿನ ಜೀವನದ ಬಗ್ಗೆ ಆಲೋಚನೆ ಮಾಡೋಣ. ಇವಾಗ ಬಿಸಿಲು ಕಾಲ ಬೇರೆ ಆರಂಭವಾಗಿದೆ. ಈ ಸಮಯದಲ್ಲಿ ನಾವು ಇಲ್ಲಿ ಮಲಗೋದು ಚೆನ್ನಾಗಿದೆ, ಆದ್ರೆ ಇದು ಸರಿಯಾಗಲ್ಲ ಅಲ್ವಾ? ಹೀಗೆ ತಂಗಿಯಾದ ಹರಿತಾ ಹೇಳ್ತಾ ಇದ್ದಾಗ ಅಕ್ಕನಾದ ಚಂದ್ರಿಕನಿಗೆ ಒಂದು ಐಡಿಯಾ ಬಂತು. ತಂಗಿ, ನನಗೆ ಒಂದು ಐಡಿಯಾ ಬಂದಿದೆ. ನಿಮಗೆ ಒಳ್ಳೆ ಐಡಿಯಾ ಬಂದಿದ್ಯಾ? ಏನಕ್ಕದು? ಬೇಗ ಹೇಳಿ. ತಂಗಿ, ಇದು ಬಿಸಿಲು ಕಾಲ ಆಗಿದ್ರಿಂದ ಎಲ್ಲರೂ ಹೊರಗಡೆನೆ ಮಲ್ಕೋಬೇಕಾಗುತ್ತೆ. ಹೊರಗಡೆ ಮಲ್ಗಕ್ಕೆ ಅವರಿಗೆ ಹಗ್ಗದ ಮಂಚ ಬೇಕಲ್ವಾ? ಮಂಚದ ಅವಶ್ಯಕತೆ ಇರುತ್ತೆ ಅಕ್ಕ, ಅವರು ನೆಲದ ಮೇಲೆ ಕೂಡ ಚಾಪೆ ಹಾಕೊಂಡ್ ಮಲ್ಕೋತಾರಲ್ವಾ? ಹಾಗೆ ಮಲ್ಕೊಂಡ್ರೆ ಅವರಿಗೆ ಅಪಾಯ ಕೂಡ ಬರ್ಬೋದಲ್ವಾ? ನೆಲದ ಮೇಲೆ ಮಲ್ಕೊಂಡಾಗ ಚೇಳು, ಹಾವು ಇನ್ನೇನಾದ್ರೂ ಕಚ್ಚಿ ಅವ್ರ ಜೀವಕ್ಕೆ ಅಪಾಯ ಆದ್ರೆ ಅದಕ್ಕೆ ತಾನೇ ಎಲ್ಲರೂ ಮಂಚದ ಮೇಲೆ ಮಲ್ಕೊಳ್ಳೋದು. ಅದು ಸರಿ ಅಕ್ಕ, ಮಂಚದ ಮೇಲೆ ಮಲ್ಕೋತಾರೆ, ಅದಕ್ಕೆ ನಾವೇನ್ ಮಾಡೋದು? ಅಯ್ಯೋ, ಆ ಮಂಚನ ತಯಾರಿಸೋದ್ ನಾವೇ ತಾನೇ. ಹೀಗೆ ಚಂದ್ರಿಕಾ ಸಂತೋಷದಿಂದ ಹೇಳುವಾಗ ಹರಿತನ ಮುಖ ಕೂಡ ಸಂತೋಷದಲ್ಲಿ ಬೆಳಗಿತ್ತು. ವಾರೇವಾ ಅಕ್ಕ, ಹಾಗಾದ್ರೆ ನಾಳೆಯಿಂದ ನಾವು ಕೂಡ ಮಂಚವನ್ನು ತಯಾರಿಸಿ ಮಾರಾಟ ಮಾಡೋಣ. ಹಗ್ಗದ ಮಂಚ ಇಲ್ಲದವರು ನಮ್ ಜೊತೆ ಮಂಚ ತಗೋತಾರೆ, ನಮಗೂ ಒಳ್ಳೆ ಲಾಭ ಬರುತ್ತೆ. ಇದ್ರಿಂದ ನಮಗೆ ಹಣ ಬರುತ್ತೆ, ನಾವು ಕೂಡ ಎಲ್ಲೂ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಈ ಊರು ನಮ್ಮ ತಾಯಿಗೆ ಸಮಾನ. ಎಷ್ಟೇ ಕಷ್ಟ ಬಂದ್ರೂ ಇದೇ ಊರಲ್ಲಿ ಹೇಗೆ ಜೀವನ ಮಾಡೋದು ಅಂತ ಆಲೋಚನೆ ಮಾಡ್ಬೇಕೇ ಹೊರತು ಈ ಊರನ್ನು ಬಿಟ್ಟು ಹೋಗೋದು ನಾವು ಮಾಡೋ ತಪ್ಪು ಅಲ್ವಾ ತಂಗಿ? ಸರಿ ಅಕ್ಕ, ಇನ್ ಮುಂದೆ ನಾವು ಯಾವ ಊರಿಗೂ ಹೋಗೋದ್ ಬೇಡ. ಇದೇ ಊರಲ್ಲಿ ಇದ್ದು ನಾವು ಹಗ್ಗದ ಮಂಚವನ್ನು ತಯಾರಿಸಿ ಹಣ ಸಂಪಾದನೆ ಮಾಡಿ ಇಲ್ಲೇ ಜೀವನವನ್ನು ಮಾಡೋಣ. ಹೀಗೆ ಮಾತಾಡ್ಕೊಂಡು ಅಕ್ಕ ತಂಗಿಯರು ಚೆನ್ನಾಗಿ ನಿದ್ರೆ ಮಾಡಿದ್ರು. ಮರುದಿನ ಬೆಳಿಗ್ಗೆಯಿಂದ ಅಕ್ಕ ತಂಗಿಯರು ಇಬ್ಬರು ಸೇರಿ ಹಗ್ಗದ ಮಂಚವನ್ನು ತಯಾರಿಸಲು ಆರಂಭಿಸಿದ್ರು. ಅದನ್ನು ಮನೆ ಮುಂದೆನೆ ಇಟ್ಟು ಎಲ್ಲರೂ ನೋಡುವ ಹಾಗೆ ಸೇಲಿದೆ ಅಂತ ಬೋರ್ಡ್ ಅನ್ನು ಕೂಡ ಹಾಕಿದ್ರು. ಊರಿನ ಜನರೆಲ್ಲ ಕೂಡ ಆ ಮಂಚವನ್ನು ನೋಡಿ ತುಂಬಾ ಸಂತೋಷಪಟ್ಟು ಬಂದು ಆಶ್ಚರ್ಯದಿಂದ ನೋಡ್ತಿದ್ರು. ಎಲ್ಲರಿಗೂ ಮಂಚ ಇಷ್ಟ ಆದ ಕಾರಣ ಅವರೆಲ್ಲರೂ ಬಂದು ಹಣ ಕೊಟ್ಟು ತಗೊಂಡೋದ್ರು. ಆ ಹಣವನ್ನು ನೋಡಿ ಅಕ್ಕ ತಂಗಿಯರಿಬ್ಬರು ಆಶ್ಚರ್ಯಪಟ್ರು. ಆ ಹಣವನ್ನು ತಂದು ತೀರ್ಕೊಂಡಿರುವ ತನ್ನ ತಂದೆ ತಾಯಿಯ ಫೋಟೋ ಮುಂದೆ ಇಟ್ಟು ಬೇಡಿಕೊಂಡ್ರು. ಅಪ್ಪ, ಅಮ್ಮ, ನೀವು ಎಲ್ಲೇ ಇದ್ರೂ ನಮ್ಮನ್ನ ನೋಡ್ತಾನೆ ಇರ್ತೀರಾ. ನಾವು ತಯಾರಿಸುವಂತಹ ಈ ಹಗ್ಗದ ಮಂಚ ಚೆನ್ನಾಗಿ ವ್ಯಾಪಾರ ಮಾಡಬೇಕು ಅಂತ ನಮ್ಮನ್ನ ಆಶೀರ್ವಾದ ಮಾಡಿ. ನಿಮ್ಮ ಆಶೀರ್ವಾದ ಯಾವಾಗ್ಲೂ ಬೇಕು. ಅಪ್ಪ, ಅಮ್ಮ, ನಿಮ್ಮ ಇಬ್ಬರ ಪ್ರೀತಿಯನ್ನು ನನಗೆ ಅಕ್ಕ ತೋರಿಸ್ತಾ ಇದ್ದಾಳೆ. ನನ್ನ ಈ ಅಕ್ಕ ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂತ ಕೇಳ್ಕೊತೀನಿ. ಹೀಗೆ ಹೊರಗಡೆ ಬಂದು ಕೂತ್ಕೊಂಡು, ಹೇಗಿದೆ ತಂಗಿ, ನಾವೇ ನೇಯುವಂತಹ ಈ ಹಗ್ಗದ ಮಂಚ? ತುಂಬಾ ಸೂಪರ್ ಆಗಿದೆ ಅಕ್ಕ. ನಿನ್ನ ಈ ಮಂಚ ತಯಾರಿಸುವ ಐಡಿಯಾ ಇವಾಗ ನನಗೆ ಅರ್ಥ ಆಯ್ತು. ಇನ್ ಮುಂದೆ ನೀನು ಏನೇ ಕೆಲಸ ಹೇಳಿದ್ರು ಅದೇ ಕೆಲಸನ ಮಾಡೋದು. ನಿನ್ ಮಾತ್ ಮೀರಿ ನಡಿಯಲ್ಲ. ಇದು ನನ್ನ ಐಡಿಯಾ ಮಾತ್ರ ಅಲ್ಲ ತಂಗಿ, ಇದಕ್ಕೆಲ್ಲ ಮೂಲ ಕಾರಣ ನೀನೇ. ನೀನ್ ಮಾತ್ರ ಬಿಸಿಲು ಕಾಲ ಬಂತು, ನಾವು ಪಟ್ಟಣಕ್ಕೆ ಹೋಗೋಣ ಅಂತ ನನಗೆ ಹೇಳದಿದ್ರೆ ನಾನು ಇದ್ರ ಬಗ್ಗೆ ಆಲೋಚನೆನೇ ಮಾಡ್ತಾ ಇರ್ಲಿಲ್ಲ. ಹೌದಕ್ಕ? ಹೀಗೆ ಅಕ್ಕ ತಂಗಿಯರು ಇಬ್ಬರು ಮಾತಾಡ್ತಾ ಇರುವಾಗ ಅಲ್ಲಿಗೆ ಸುಜಾತ ಬಂದ್ಲು. ಸುಜಾತನ ನೋಡಿ ಅಕ್ಕ ತಂಗಿಯರು ಎಲ್ಲೂ ಓಡಿ ಹೋಗಲಿಲ್ಲ. ನಿಮ್ಮ ಬುದ್ಧಿವಂತಿಕೆ ತನದಿಂದ ನಾನ್ ನಿಮ್ನ ಸೊಸೆಯಾಗಿ ಮಾಡ್ಕೋಬೇಕು ಅನ್ಕೊಂಡಿದ್ದೆ, ಆದ್ರೆ ನನ್ನ ಮಕ್ಕಳು ನಿಮ್ನ ಎದುರಿಸಿದ್ದಾರೆ ಅಂತ ವಿಷಯ ಗೊತ್ತಾಗಿ ನನಗೆ ಬೇಜಾರಾಯ್ತು. ಅಕ್ಕ ತಂಗಿಯರು ಚೆನ್ನಾಗಿರ್ಬೇಕು, ನನಗೆ 2 ಮಂಚ ಕೊಡಿ ಅಮ್ಮ. ಹೀಗೆ ಸುಜಾತ ಅಕ್ಕ ತಂಗಿಯರನ್ನು ಆಶೀರ್ವಾದ ಮಾಡಿ ಹಣ ಕೊಟ್ಟು ಎತ್ತಿನ ಗಾಡಿಯಲ್ಲೇ 2 ಹಗ್ಗದ ಮಂಚವನ್ನು ತೆಗೆದುಕೊಂಡು ಮನೆಗೆ ಹೋದ್ರು. ಹೀಗೆ ಬುದ್ಧಿವಂತ ಹಳ್ಳಿಯ ಅಕ್ಕ ತಂಗಿಯರು ತುಂಬಾ ಸಂತೋಷವಾಗಿ ಇದ್ರು. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ.